ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅರ್ಜುನ್ ಬಿಡಿಸಿರೋ ಚಿತ್ರನ ನೋಡ್ತಾನೆ. ಸಹನಾ, ನೀನು ಅವತ್ತು ನೋಡಿದ್ದು ಇವರೇನಾ ಅಂತ ಕನ್ಫರ್ಮ್ ಮಾಡ್ತೀಯಾ ಅಂತಾರೆ ಇನ್ಸ್ಪೆಕ್ಟರ್. ಹ್ಞೂ ಸರ್, ಇವರೇ ಕಾಳಿ, ಇವರೇ ನನ್ನ ಕಾಪಾಡಿದ್ದು ಅಂತಾಳೆ ಸಹನಾ. ಪುಟ್ಟಿ, ಈ ಕಾಳಿ ಯಾರು ಅಂತ ನನಗೆ ಗೊತ್ತಾಗ್ತಿಲ್ಲ, ಆದರೆ ಇವ್ರ ಧೈರ್ಯ ನೋಡಿದರೆ ತುಂಬ ಖುಷಿ ಆಗ್ತಿದೆ. ಅಷ್ಟು ಜನ ರೌಡಿಗಳನ್ನು ಹೊಡೆದು ನಿನ್ನನ್ನು ಕಾಪಾಡಿದ್ರಲ್ಲ, ಅವರಿಗೊಂದು ಹ್ಯಾಂಡ್ಸ್ ಆಫ್. ಹೆಣ್ಣು ಅಬಲೆ ಅನ್ನೋ ಈ ಸಮಾಜಕ್ಕೆ ಹೆಣ್ಣು ಮನಸ್ಸು ಮಾಡಿದರೆ ಏನು ಬೇಕಿದ್ರೂ ಮಾಡ್ತಾಳೆ ಅನ್ನೋದನ್ನು ಈ ಕಾಳಿ ಅಂತವರು ತೋರಿಸ್ಕೊಡ್ತಾರೆ. ಇಂಥ ಕಟು ಸತ್ಯ ಹೊರಗೆ ಬರಬೇಕು ಅಲ್ವಾ ಭಾರ್ಗವಿ ಅಂತ ಅರ್ಜುನ್ ಭಾರ್ಗವಿನ ಅನುಮಾನದಿಂದ ನೋಡ್ತಾನೆ. ಹಾಂ ಅಂತಾಳೆ ಭಾರ್ಗವಿ. ಪುಟ್ಟ, ನಿಮ್ಮ ಭಾರ್ಗವಿ ಅಕ್ಕನೂ ಹೀಗೇನೆ ಫೈಟ್ ಮಾಡ್ತಿದ್ರು. ಯಾರಾದರೂ ಕಷ್ಟ ಅಂತ ಬಂದರೆ ಅವರಿಗೆ ಸಹಾಯ ಮಾಡ್ತಿದ್ರು. ಅವ್ರ ಕೋಪದಲ್ಲಿ ಒಂದು ನ್ಯಾಯ ಇರ್ತಿತ್ತು, ಆದರೆ ಅವ್ರು ಏನೇ ಇದ್ದರೂ ಎಲ್ಲರ ಮುಂದೆ ನಿಂತು ವಾದ ಮಾಡ್ತಿದ್ರು. ಹೀಗೆ ಕತ್ಲಲ್ಲಿ ನಡೆಯೋ ತಪ್ಪುಗಳನ್ನು ಹೊರಗೆಳೆದು ಕೋರ್ಟಲ್ಲಿ ನ್ಯಾಯ ಕೊಡಿಸ್ತಿದ್ರು ಅಂತಾನೆ ಅರ್ಜುನ್. ಅಂದರೆ ಅಕ್ಕ ಮೊದಲು ಏನು ಕೆಲಸ ಮಾಡ್ತಿದ್ರು ಅಂತಾಳೆ ಸಹನಾ. ಲಾಯರ್, ಅಡ್ವೊಕೇಟ್, ಭಾರ್ಗವಿ LLB ಅಂತಾನೆ ಅರ್ಜುನ್. ಆಗ ಸಹನಾ ಭಾರ್ಗವಿ ಹತ್ರ ಹೋಗಿ, ಅಕ್ಕ ನೀವು ಲಾಯರ್ ಆಗಿದ್ದವರು ಈಗ ಯಾಕೆ ಕೆಲಸ ಮಾಡ್ತಿದ್ದೀರಾ ಅಂತಾಳೆ. ಅದೆಲ್ಲ ಮುಗ್ದು ಹೋದ ಕತೆ ಪುಟ್ಟ. ಎದುರಾಳಿನ ಸೋಲ್ಸೋದಷ್ಟೇ ಗೆಲುವಲ್ಲ ಅನ್ನೋದು ನನಗೆ ಅರ್ಥ ಆಗೋಷ್ಟರಲ್ಲಿ ತುಂಬಾ ಲೇಟ್ ಆಗಿಬಿಟ್ಟಿತ್ತು. ನನ್ನ ಅಪ್ಪನೂ ದೇವ್ರ ಹತ್ರ ಸೇರ್ಕೊಂಡ್ಬಿಟ್ರು ಅಂತಾಳೆ ಭಾರ್ಗವಿ. ಹೌದಾ, ಬೇಜಾರಾಗಬೇಡಿ ಅಕ್ಕ, ನಿಮಗೆ ನಾನಿದ್ದೀನಿ ಅಂತಾಳೆ ಸಹನಾ. ಭಾರ್ಗವಿ, ಅಕಸ್ಮಾತಾಗಿ ಆಗಿರೋ ತಪ್ಪಿಗೆ ನಿಮ್ಮನ್ನು ನೀವು ಬ್ಲೇಮ್ ಮಾಡ್ಕೋಬೇಡಿ. ನಿಮ್ಮ ಬಗ್ಗೆ, ನೀವು ಮಾಡ್ತಿರೋ ಕೆಲಸದ ಬಗ್ಗೆ ಮಾವಂಗೆ ತುಂಬಾ ಹೆಮ್ಮೆ ಇದೆ ಅಂತಾನೆ ಅರ್ಜುನ್. ಅಕ್ಕ, ಈಗಲೂ ನನಗೆ ನೀವು ಹೆಲ್ಪ್ ಮಾಡ್ತಿದ್ದೀರಾ, ಅಲ್ಲಿ ಅಪ್ಪ ಮತ್ತು ಅಂಕಲು ಖುಷಿಯಾಗಿರ್ತಾರೆ. ಅಪ್ಪ, ಭಾರ್ಗವಿ ಅವರ ಅಪ್ಪ ಕೂಡ ಬಂದಿದ್ದಾರೆ, ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಮೇಲ್ಗಡೆ ನೋಡ್ತಾ ಹೇಳ್ತಾ, ಇಲ್ಲಿ ನೀವು ನನ್ನನ್ನು ನೋಡ್ಕೋತಿದ್ದೀರಲ್ವಾ, ಅಲ್ಲಿ ನಿಮ್ಮ ನಮ್ಮ ಅಪ್ಪ ನೋಡ್ಕೋತಿರ್ತಾರೆ, ಬೇಜಾರಾಗಬೇಡಿ ಅಕ್ಕ ಅಂತಾಳೆ ಸಹನಾ. ಸರ್, ಅಂದ ಹಾಗೆ ಅವತ್ತು ಏನು ನಡೀತು ಅಂತ ಡೀಟೇಲಾಗಿ ಹೇಳ್ತೀರಾ ಅಂತಾನೆ ಅರ್ಜುನ್. ಬನ್ನಿ ಅರ್ಜುನ್ ಅಂತ ಇನ್ಸ್ಪೆಕ್ಟರ್ ಹೋಗ್ತಾರೆ. ಅರ್ಜುನ್ ಕೂಡ ಹೋಗ್ತಾನೆ. ಪುಟ್ಟ, ಲಾಸ್ಟ್ ಟೈಮ್ ನೀನು ಕಷ್ಟದಲ್ಲಿದ್ದಾಗ ಕಾಳಿ ಬಂದು ನಿನ್ನ ಕಾಪಾಡಿದ್ಲು, ಆದರೆ ನೆಕ್ಸ್ಟ್ ಟೈಮ್ ನಿನಗೆ ಕಷ್ಟ ಬಂದರೆ ನೀನು ಧೈರ್ಯವಾಗಿ ಎದುರಿಸಬೇಕು. ಜಗತ್ತಲ್ಲಿ ಕೈ ಹಿಡಿದು ನಡೆಸೋ ಜನರು ಇರ್ತಾರೆ, ಕಿತ್ತಿನೋ ರಾಕ್ಷಸರು ಇರ್ತಾರೆ. ನಾವು ಹುಷಾರಾಗಿರಬೇಕು. ನೀನೊಂದು ಹೆಣ್ಣು ಅಂತ ಯಾರೂ ಕೂಡ ನಿನ್ನನ್ನು ಕಡೆಗಣಿಸಬಾರ್ದು, ಕಷ್ಟ ಕೊಡೋಕ್ಕೂ ಮುಂದಾಗಬಾರ್ದು. ನಿನ್ನೊಳಗೆ ಇರೋ ಧೈರ್ಯನೇ ಕಾಳಿ. ಏನೇ ಕಷ್ಟ ಬಂದರೂ ಧೈರ್ಯವಾಗಿ ಎದುರಿಸಬೇಕು, ಸರಿನಾ? ಅಂದ ಹಾಗೆ ನೀನು ಅಲ್ಲಿ ಮತ್ತೇನಾದರೂ ನೋಡಿದ್ಯಾ ಸಹನಾ ಅಂತಾಳೆ ಭಾರ್ಗವಿ. ಇಲ್ಲಕ್ಕ ಅಂತಾಳೆ ಸಹನಾ. ಸರಿಯಾಗಿ ಜ್ಞಾಪಿಸ್ಕೊ ಪುಟ್ಟ, ನಿನಗೇನಾದರೂ ನೆನಪಾದರೆ ಮೊದಲು ನನ್ನ ಹತ್ರ ಹೇಳು ಅಂತಾಳೆ ಭಾರ್ಗವಿ. ಒಂದು ನಿಮಿಷ ಇರಿ ಅಂತ ಸಹನಾ ಒಂದು ಫೋಟೋ ತಂದು, ಅಕ್ಕ ಇದು ಕಾರ್ ಸೀಟ್ ಕೆಳಗಡೆ ಸಿಕ್ತು, ನನಗೆ ಇದು ಯಾರು ಅಂತ ಗೊತ್ತಿಲ್ಲ, ಪೊಲೀಸ್ರ ಹತ್ರ ಹೇಳೋಕ್ಕೆ ಭಯ ಆಯಿತು ಅಂತಾಳೆ ಸಹನಾ. ನಾನು ಹೇಳ್ತೀನಿ ಕೊಡು ಅವರು ಅಂತ ಫೋಟೋ ನೋಡಿ ಭಾರ್ಗವಿ ಶಾಕ್ ಆಗ್ತಾಳೆ. ಅದು ಜಾನಕಿ ಫೋಟೋ ಆಗಿರುತ್ತೆ. ಆಗ ಜಾನಕಿನ ಕೊಂದಿದ್ದಾರೆ ಅಂತ ಅವತ್ತು ಅವಳಪ್ಪ ಹತ್ತಿದ್ದು ನೆನಪಾಗಿ ಜಾನಕಿ ಫೋಟೋ ಆ ಕಾರಲ್ಲಿ ಹೇಗೆ ಬಂತು, ಅಂದರೆ ಜಾನಕಿನ ಕಿಡ್ನಾಪ್ ಮಾಡಿ ಸಾಯಿಸಿದವರು ಇವರೇನಾ ಅಂತ ಯೋಚನೆ ಮಾಡಿ, ಪುಟ್ಟ ಈ ಫೋಟೋನ ನನಗೆ ಕೊಟ್ಟೆ ಅಂತ ಯಾರಿಗೂ ಹೇಳಬೇಡ ಅಂತಾಳೆ ಭಾರ್ಗವಿ. ಈಚೆ ಚರಣ್, ಏನು ಬೃಂದ ನೀನು, ಅದೆಷ್ಟು ಧೈರ್ಯ ಇರಬೇಡ, ಡ್ಯಾಡ್ ಜೊತೆ ಹಾಗೆ ಮಾತಾಡ್ತೀಯಾ, ನನ್ನಿಂದ ಲಾಸ್ ಆಗಿರೋದು ನಿಜ, ಅದು ನನ್ನ ನೆಗ್ಲಿಜೆನ್ಸಿಯಿಂದ 10 ಲಕ್ಷ ಕೈ ತಪ್ಪೋಗಿದೆ ಅಂತಾನೆ. ನಿನಗೆ ನಾನು ಹೇಗೆ ಅರ್ಥ ಮಾಡಿಸ್ಲಿ ಚರಣ್, ನಾನು ಮಾತಾಡಿದ್ದು ದುಡ್ಡಿನ ಬಗ್ಗೆ ಅಲ್ಲ, ನಿನಗೆ ಹುಷಾರಿಲ್ಲ ಅನ್ನೋದ್ರ ಬಗ್ಗೆ. ನಿನಗೆ ಹುಷಾರಿಲ್ಲ ಅಂತ ಅವರಿಗೆ ಸ್ವಲ್ಪನೂ ಕಾಳಜಿ ಇಲ್ಲ ಅಲ್ಲ, ನೀನು ಇಷ್ಟು ವರ್ಷ ಕೆಲಸ ಮಾಡಿದ್ಯಾ, ಆದರೂ ಅವರಿಗೆ ನಿನ್ನೆ ಮೊನ್ನೆ ಬಂದಿದ್ದು ಅರ್ಜುನ್ ಹೆಚ್ಚಾಗ್ಬಿಟ್ನಾ ಅಂತಾಳೆ ಬೃಂದ. ಮಾತನ್ನು ಎಲ್ಲೆಲ್ಲಿಗೂ ತಗೊಂಡು ಹೋಗಬೇಡ, ನಾನು ಅರ್ಜುನ್ ಇಬ್ಬರು ಈ ಮನೆ ಮಕ್ಕಳೇ, ನಮ್ಮಿಬ್ಬರ ಮಧ್ಯೆ ತಂದಿಡೋ ಕೆಲಸ ಮಾಡಬೇಡ ಅಂತಾನೆ ಚರಣ್. ಈ ಮನೆಯವರು ನಿನ್ನ ನಡ್ಸ್ಕೊಳ್ತಾ ಇರೋ ರೀತಿ ನನಗೆ ಒಂಚೂರು ಇಷ್ಟ ಆಗ್ತಿಲ್ಲ ಚರಣ್, ನಿನಗೆ ಒಪ್ಕೊಳ್ಳೋಕ್ಕಾಗದೇ ಇರೋದನ್ನು ನಾನು ಬಾಯಿ ಬಿಟ್ಟು ಹೇಳ್ತಿದ್ದೀನಿ ಅಷ್ಟೇ. ಅವರಿಗೆ ಈಗ ಅರ್ಜುನ್ ಸರ್ವಸ್ವ ಆಗೋಗಿದ್ದಾನೆ, ನೀನು ಈ ರೀತಿ ಕಷ್ಟಪಡೋದನ್ನು ನೋಡೋಕ್ಕೆ ನನಗೆ ಹಿಂಸೆ ಆಗುತ್ತೆ ಚರಣ್ ಅಂತಾಳೆ ಬೃಂದ. ಕೋಪದಲ್ಲಿ ಒಂದು ಮಾತು ಬರುತ್ತೆ ಹೋಗುತ್ತೆ, ಅದನ್ನೇ ದೊಡ್ಡದು ಮಾಡಬೇಡ, ನಿನ್ನ ಬುದ್ಧಿ ನನಗೆ ಚೆನ್ನಾಗಿ ಗೊತ್ತು, ಸುಮ್ಮನೆ ನಮ್ಮಿಬ್ಬರ ಮಧ್ಯೆ ತಂದಿಡಬೇಡ ಅಂತಾನೆ ಚರಣ್. ನಿನ್ನ ಪರವಾಗಿ ಮಾತಾಡಿದರೆ ನಾನು ಕೆಟ್ಟವಳು ಅಂತಿದ್ಯಾ ಚರಣ್? ಅರ್ಜುನ್ ಭಾರ್ಗವಿ ಬಂದ ಮೇಲೆ ಎಲ್ಲ ಬದಲಾಗ್ತಿದೆ. ಭಾರ್ಗವಿಗೆ ಈ ಮನೆಯಲ್ಲಿರೋ ಯೋಗ್ಯತೆ ಒಂಚೂರು ಇಲ್ಲ. ಇನ್ನು ಅರ್ಜುನ್ ಮಾವನ್ನ ಅವನ ಕಪ್ಪಿ ಮುಷ್ಟಿಲಿ ಇಟ್ಕೊಂಡು ಅವನಿಗೆ ಬೇಕಾದ ಹಾಗೆ ಕುಣಿಸ್ತಾ ಇದ್ದಾನೆ ಅಂತಾಳೆ ಬೃಂದ. ಸ್ಟಾಪ್ ಇಟ್ ಬೃಂದ, ಭಾರ್ಗವಿ ಅರ್ಜುನ್ ಹೇಗೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಯೋಗ್ಯತೆ ಇಲ್ಲದೆ ಇರೋರು ಭಾರ್ಗವಿ ಗೆಲ್ಲಿ ನಿನಗೆ ನೋಡು, ಇಲ್ಲಿ ನಿನ್ನ ಲಿಮಿಟ್ಸಲ್ಲಿ ನೀನಿರು, ಅದು ನಿನಗೂ ಒಳ್ಳೆಯದು, ಎಲ್ರಿಗೂ ಒಳ್ಳೆಯದು ಅಂತ ಚರಣ್ ಅಲ್ಲಿಂದ ಹೋಗ್ತಾನೆ. ಆಗ ಶ್ರೀಮಂತ ಬಂದು ನಗ್ತಾ, ಏನು ಬೃಂದ, ನಮ್ಮ ಭಾರ್ಗವಿ ವಾಪಸ್ ಈ ಮನೆಗೆ ಬಂದಾಗಿಂದ ನಿನ್ನ ಆಟ ನಡೀತಿಲ್ವಾ? ನಿನ್ನ ಸುಳ್ಳು ಮಾತನ್ನು ನಂಬಿದ್ದು ನಮ್ಮ ಲಂಬು ಮಾವ ನಿನಗೆ ಬೈತಿದ್ದಾರಾ? ನನ್ನ ಮಗಳು ಭಾರ್ಗವಿ ನಿನ್ನ ಮತ್ತೆ ಹಳೆ ಪ್ಲೇಸ್ಗೆ ಕರ್ಕೊಂಡು ಹೋಗ್ಬಿಟ್ಲಾ? ಬೇಜಾರು ಮಾಡ್ಕೋಬೇಡ, ಜಾಣ ಮರಿ ಅಲ್ವಾ, ನಿನಗೆ ಚಾಕ್ಲೇಟ್ ತಂದು ಕೊಡ್ತೀನಿ, ಆಳ್ಬೇಡ ಅಂತಾನೆ. ಏನು ಕಿಂಡಲ್ಲ, ಈ ಬೃಂದ ಯಾವತ್ತಿಗೂ ಸೋಲೋದಿಲ್ಲ ಅಂತಾಳೆ ಬೃಂದ.
ಸೋತಾಯ್ತಲ್ಲ, ನನ್ನ ಮಗಳು ಭಾರ್ಗವಿ ಅವಳ ಪಾಡಿಗೆ ಅವಳಿದ್ರೂ ನಿಮಗೆ ಉರಿಯುತ್ತೆ. ಅಂಗೈನಲ್ಲಿ ಹಿಡಿಯೋ ನೀರು ನಿಮ್ಮ ತಲೆ ಮೇಲಿರೋ ಬುದ್ಧಿ ಎರಡೂ ಒಂದೇ. ಅಂಗೈಯಲ್ಲಿ ಜಾಸ್ತಿ ಹೊತ್ತು ನೀರು ನಿಲ್ಲಲ್ಲ, ನಿಮ್ಮ ತಲೆಯಲ್ಲಿ ಬುದ್ಧಿ ಹೆಚ್ಚೊತ್ತು ಇರಲ್ಲ ಅಂತಾನೆ ಶ್ರೀಮಂತ. ಆಗ ಸಾಕ್ಷಿ ಬಂದು, ಏನೋ ನಿಂದು ಪ್ರಾಬ್ಲಮ್ಮು, ಯಾಕೆ ಅವಳನ್ನು ಆಡ್ಕೊಂಡು ನಗ್ತಿದ್ಯಾ? ಯಾರೇನೇ ಅಂದರೂ ಬೃಂದನೇ ಈ ಮನೆ ಸೊಸೆ, ನಿಮ್ಗಳ ಥರ ಭಾರ್ಗವಿ ಬಾಲ ಅಲ್ಲ ಅಂತಾಳೆ. ಹನುಮಂತನ ಬಾಲನೇ ಇಡೀ ಲಂಕೆನ ಸುಟ್ಟು ಬೂದಿ ಮಾಡಿದ್ದು ಅಂತಾನೆ ಶ್ರೀಮಂತ. ಆಹಾ, ಆ ಭಾರ್ಗವಿ ಜೊತೆ ಸೇರಿ ಮಾತಾಡೋಕೆ ಕಲಿತೆ ಅಲ್ವಾ ಅಂತಾಳೆ ಸಾಕ್ಷಿ. ಒಳ್ಳೆಯವರಿಂದ ಒಳ್ಳೆ ಬುದ್ಧಿನ ಕಲ್ತ್ಕೋಬೇಕು. ಸಾಧ್ಯ ಆದರೆ ನೀವು ಕಲ್ತ್ಕೊಳ್ಳಿ. ಪಾಪ ಬೃಂದ, ನಿನ್ನ ನೋಡ್ತಿದ್ರೆ ತುಂಬ ಬೇಜಾರಾಗುತ್ತೆ. ನೀನು ಒಂಥರ ಒಡೆದ ದೋಣಿ ಥರ, ಅಂದರೆ ನೀನು ಒಂಥರ ಮುಳುಗೋ ದೋಣಿ. ನನ್ನ ಮಗಳು ಭಾರ್ಗವಿ ತೇಲೋ ದೋಣಿ. ಬೇರೆಯವರು ಬಿದ್ದರೆ ಎತ್ತಬೇಕು ಅನಿಸುತ್ತೆ, ಆದರೆ ನೀನು ಬಿದ್ದರೆ ನಗಬೇಕು ಅನಿಸುತ್ತೆ. ಇಷ್ಟು ದಿನ ಭಾರ್ಗವಿನ ಗೋಳಾಡಿಸ್ತಿದ್ದೆ ಅಲ್ವಾ, ಇನ್ಮೇಲೆ ಈ ಮನೇಲಿ ನಿನ್ನ ಗೋಳಿನ ಕತೆ ಶುರು ಆಯಿತು ಅಂತ ಶ್ರೀಮಂತ ಹೋಗ್ತಾನೆ. ಈಚೆ ಅರ್ಜುನ್ ಭಾರ್ಗವಿ ನಡ್ಕೊಂಡು ಬರ್ತಿರ್ತಾರೆ. ಮತ್ತೆ ಅಂತಾನೆ ಅರ್ಜುನ್. ಏನು ಅಂತಾಳೆ ಭಾರ್ಗವಿ. ಅದೇ ಹೊಸ ಜಾಗ ಹೊಸ ಕೆಲಸ ಹೇಗನ್ನಿಸ್ತಿದೆ ಅಂತಾನೆ ಅರ್ಜುನ್. ಹೊಸದಂತೂ ಹೌದು, ಹೊರಗಿನಿಂದ ನೋಡೋಕ್ಕೆ ಅದೊಂದು ಬರೀ ಆಶ್ರಮದ ಥರ ಕಾಣಿಸ್ಬೋದು, ಆದರೆ ಮುಗ್ಧ ಮನಸ್ಸಿನ ಪುಟಾಣಿಗಳಿರೋ ದೇವಸ್ಥಾನ ಅಂತ ಒಳಗೆ ಹೋದ್ಮೇಲೆ ಗೊತ್ತಾಗೋದು. ನಾವು ಬದುಕ್ತಾ ಹಣ ಮಾಡೋದೇ ದೊಡ್ಡ ಆಸ್ತಿ ಅಂದ್ಕೊಂಡ್ಬಿಡ್ತೀವಿ, ಆದರೆ ಅಲ್ಲಿನ ಮಕ್ಕಳು ಪರಿತಪಿಸೋದನ್ನು ನೋಡಿದರೆ ಪ್ರೀತಿಗಿಂತ ದೊಡ್ಡ ಆಸ್ತಿ ಬೇರೆ ಯಾವುದೂ ಇಲ್ಲ ಅನಿಸುತ್ತೆ. ಈ ಮುಗ್ಧ ಪುಟಾಣಿಗಳ ಮಧ್ಯೆ ನನ್ನ ಮನಸ್ಸಿನ ಭಾರ ಕಡಿಮೆ ಆಗ್ತಿದೆ ಅಂತಾಳೆ ಭಾರ್ಗವಿ. ಅದೇ ನನಗೆ ಬೇಕಾಗಿದ್ದು, ಇದಕ್ಕಿಂತ ಬೇರೆ ಖುಷಿ ಏನಿದೆ ಹೇಳಿ ಅಂತಾನೆ ಅರ್ಜುನ್. ಮತ್ತು ನಿಮ್ಮ ಡ್ಯಾಡ್ ಅವ್ರ ಕೇಸ್ ಹೇಗಿದೆ ಅಂತಾಳೆ ಭಾರ್ಗವಿ. ಬಿಸಿ ತುಪ್ಪ ನುಂಗಿದ ಹಾಗಾಗಿದೆ ಭಾರ್ಗವಿ. ಆ ಕಡೆ ಡ್ಯಾಡ್ ಗೌರವನೂ ಬಿಟ್ಕೊಡೋಕ್ಕಾಗ್ತಿಲ್ಲ, ಈ ಕಡೆ ನಿಮ್ಮನ್ನು ಕೆಲಸಕ್ಕೆ ಕರ್ಕೊಂಡು ಹೋಗೋಕ್ಕಾಗ್ತಿಲ್ಲ. ಅದು ನಾವಿಬ್ಬರು ಸೇರಿ ಮಾಡಬೇಕಾಗಿರೋ ಕೆಲಸ. ಕೇಸ್ ನೋಡುವಾಗ ನಿಮ್ಮನ್ನು ಮಿಸ್ ಮಾಡ್ಕೋತೀನಿ ಗೊತ್ತಾ ಅಂತಾನೆ ಅರ್ಜುನ್. ಇದು ಸಾಧ್ಯ ಇಲ್ಲದೆ ಇರೋ ಮಾತು. ನಾನು ಮತ್ತೆ ಕೋರ್ಟ್ಗೆ ಹೋಗಲ್ಲ ಅಂತ ಅಮ್ಮನ ಮುಂದೆ ಚಿತೆಗೆ ಪ್ರಮಾಣ ಮಾಡಿದ್ದೀನಿ. ಅಮ್ಮ ಹೇಳುವವರೆಗೂ ನಾನು ಆ ಕಡೆ ಬರಲ್ಲ ಅಂತಾಳೆ ಭಾರ್ಗವಿ. ಬಾಯಲ್ಲಿ ನೀವೇನೇ ಹೇಳಿದ್ರು ನಿಮ್ಮ ಮನಸ್ಸು ಕೋರ್ಟ್ ಸುತ್ತನೇ ಸುತ್ತಾ ಇರುತ್ತೆ ಅಂತ ಗೊತ್ತು ಭಾರ್ಗವಿ. ಆದಷ್ಟು ಬೇಗ ನೀವು ಕರಿಕೊಟ್ಟು ಹಾಕೋ ಹಾಗೆ ನಾನು ಮಾಡ್ತೀನಿ. ಇದು ನಿಮ್ಮ ಗಂಡನಾಗಿ ನಾನು ಮಾಡ್ತಿರೋ ಪ್ರಾಮಿಸ್ ಅಂತ ಅರ್ಜುನ್ ಯೋಚನೆ ಮಾಡ್ತಾನೆ. ಈಚೆ ಸಾಕ್ಷಿ, ಯಾಕೆ ಹಿಂಗೆ ಹಿಂಸೆ ಕೊಡ್ತಿದ್ಯಾ? ನೀನೇನು ಭಾರ್ಗವಿನ ಆಚೆ ಹಾಕ್ತೀಯಾ ಅಂತ ನಿನಗೆ ಸಪೋರ್ಟ್ ಮಾಡಿದರೆ ಮನೆಯವ್ರ ಹತ್ರ ಭಾವನ ಹತ್ರ ಎಲ್ಲ ಕಾಲಿಗೆ ಎದ್ಕೊಂಡು ಜಗಳಕ್ಕೆ ಹೋಗ್ತೀಯಲ್ಲ. ಆ ಭಾರ್ಗವಿ ನೋಡು, ಎಲ್ರಿಗೂ ಇಷ್ಟ ಆಗೋ ಥರ ನಡ್ಕೊಂಡು ಎಲ್ರಿಗೂ ಹತ್ತಿರ ಆಗ್ತಿದ್ದಾಳೆ. ನೀನು ನಿನ್ನ ಕೋಪ ಹಠದಿಂದ ಎಲ್ಲರಿಂದ ದೂರ ಆಗು. ಹೀಗೆ ಬಿಟ್ಟರೆ ಅವಳು ಈ ಮನೆಯಲ್ಲಿ ಜಾಂಡ ಹೂಡೋ ಥರ ಆಗುತ್ತೆ, ನೋಡ್ತಾ ಇರು ಅಂತಾಳೆ ಸಾಕ್ಷಿ. ಹಾಗಾಗದೇ ಇರೋ ಥರ ನಾನು ನೋಡ್ಕೋತೀನಿ ಚಿಕ್ಕತ್ತೆ, ನೀವೇನೂ ತಲೆ ಕೆಡಿಸ್ಕೋಬೇಡಿ. ಈ ಮನೇಲಿ ಬೃಂದ ಮಾತ್ರ ಶಾಶ್ವತ. ಅವಳನ್ನು ಆದಷ್ಟು ಬೇಗ ಈ ಮನೆಯಿಂದ ಹೊರಗೆ ಹಾಕಿಸ್ತೀನಿ ಅಂತಾಳೆ ಬೃಂದ. ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಕೇಳಿ ಸಾಕಾಯಿತು. ಬೇರೆ ಏನಾದರೂ ಡೈಲಾಗ್ ಇದ್ದರೆ ಹೇಳು, ನೀನೇನು ಮಾಡ್ತೀಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಭಾರ್ಗವಿ ಈ ಮನೇಲಿ ಇರಬಾರ್ದು. ಆ ಕಾರಣಕ್ಕೆ ನನ್ನ ಫುಲ್ ಸಪೋರ್ಟ್ ನಿನಗೆ, ಅರ್ಥ ಆಯ್ತಾ ಅಂತಾಳೆ ಸಾಕ್ಷಿ. ಥ್ಯಾಂಕ್ಸ್ ಚಿಕ್ಕತ್ತೆ, ನಿಮ್ಮ ನಂಬಿಕೆನ ನಾನು ಉಳಿಸ್ಕೋತೀನಿ. ಆಟನ ಯಾವ ಕಡೆ ತಿರುಗಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು, ನಾನು ನೋಡ್ಕೋತೀನಿ ಅಂತಾಳೆ ಬೃಂದ. ಆಗ ಸಾಕ್ಷಿ ಅಲ್ಲಿಂದ ಹೋಗ್ತಾಳೆ. ಪಾಪ ಚರಣ್, ಈ ಮನೆಯವರು ಅವನ ಮುಗ್ಧತೆನ ಬಳಸ್ಕೋತಿದ್ದಾರೆ ಅನ್ನೋದು ಅವನಿಗೆ ಅರ್ಥನೇ ಆಗ್ತಿಲ್ಲ. ಅವನಿಗೆ ಅವನ ಹೆತ್ತಮ್ಮ ಬದುಕಿದ್ದಾರೆ ಅನ್ನೋ ಸತ್ಯನೂ ಗೊತ್ತಿಲ್ಲ. ಅವನಿಗೆ ಆಗ್ತಾ ಇರೋ ಅನ್ಯಾಯ ಗೊತ್ತಿಲ್ಲದೆ ಈ ಮನೆಯವರೆಲ್ಲ ತನ್ನವರು ಅಂತ ಪ್ರೀತಿಸ್ತಿದ್ದಾನೆ. ಅವನಿಗೆ ಆಗ್ತಿರೋ ಅನ್ಯಾಯ ಅವನ್ನ ತಡ್ಕೋಬೋದು, ಆದರೆ ಅವನ ಹೆಂಡತಿಯಾಗಿ ಈ ಬೃಂದ ಒಪ್ಕೊಳ್ಳೋದಿಲ್ಲ. ಅವನಿಗೆ ಗೊತ್ತಿಲ್ಲದೆ ಇರೋ ಸತ್ಯನ ನಾನೇ ಕಂಡು ಹಿಡಿತೀನಿ. ನಿರ್ಮಲಾ ಅತ್ತೆಗೆ ಇವನ ಮೇಲೆ ಸ್ವಲ್ಪನೂ ಮಮಕಾರ ಇಲ್ಲ ಅನ್ನೋದನ್ನು ಇವನಿಗೆ ಅರ್ಥ ಮಾಡಿಸ್ಬೇಕು ಅಂತಾಳೆ ಬೃಂದ. ಈಚೆ ಮನೆಯಲ್ಲಿ ನಿಂತ್ಕೊಂಡು ಭಾರ್ಗವಿ ಶಕ್ತಿ ಮನೆ ತೋಟದಲ್ಲಿ ಕಿಡ್ನಾಪ್ ಆಗಿರೋ ಪ್ರತಿಭಾಯಿಂದ ಹಿಡಿದು ಬೈರಿನ ಮಗಳು ಜಾನಕಿವರೆಗೂ ಅದೆಷ್ಟು ಹೆಣ್ಮಕ್ಳನ್ನ ರಾಕ್ಷಸಿ ಗಂಗಾ ಕೊಂದಿದ್ದಾಳೆ. ಕೊನೆಯಲ್ಲಿ ಆ ಮಕ್ಕಳಿಗೆ ನ್ಯಾಯ ಕೊಡಿಸೋಕೆ ಹೊರಟಿರೋ ಅಪ್ಪನ ಕೊಂದಿದ್ದಾಳೆ. ಅವ್ರು ಯಾರು ಅಂತ ಕಂಡು ಹಿಡಿತೀನಿ. ನನ್ನ ಹೋರಾಟ ನಿಲ್ಲಲ್ಲ ಅಂತ ಯೋಚನೆ ಮಾಡುವಾಗ ಭಾರ್ಗವಿಗೆ ಕಾಲ್ ಬರುತ್ತೆ. ಆಚೆ ಈಚೆ ನೋಡ್ತಾ ಹಲೋ ಅಂತಾಳೆ ಭಾರ್ಗವಿ. ಈಚೆ JP ಆಫೀಸಲ್ಲಿ ಫೈಲ್ ನೋಡ್ತಾ, ಪರವಾಗಿಲ್ವೇ ಅರ್ಜುನ್, ಎಲ್ಲ ಕೆಲಸನೂ ಬೇಗ ಕಲಿತಿದ್ದಾನೆ, ಎಂಥ ಒಳ್ಳೆ ಪಾಯಿಂಟ್ ಹಾಕಿದ್ದಾನೆ. ಜೂನಿಯರ್ JP ಪಾಟೀಲ್ ಆಗೋ ಎಲ್ಲ ಲಕ್ಷಣ ಕಾಣಿಸ್ತಿದೆ. ಗುಡ್, ವೆರಿ ಗುಡ್. ಈ ದಾರಿಲಿ ಅವನಿಗೆ ಯಾರೂ ಅಡ್ಡ ಬರದೇ ಇರೋ ಹಾಗೆ ನೋಡ್ಕೋಬೇಕು. ಇನ್ ಪರ್ಟಿಕ್ಯುಲರ್ ಭಾರ್ಗವಿ ಅಡ್ಡ ಬರದೇ ಇರೋ ಹಾಗೆ ನೋಡ್ಕೋಬೇಕು ಅಂತಾರೆ. ಈಚೆ ಭಾರ್ಗವಿಗೆ ಫೋನಲ್ಲಿ, ಭಾರ್ಗವಿ, ನೀವು ಮೊದಲನೇ ಕೆಲಸನ ತುಂಬ ನೀಟಾಗಿ ಹ್ಯಾಂಡಲ್ ಮಾಡಿದ್ದೀರಾ. ಸಿಂಧೂರಿ ಮೇಡಮ್ ಕೂಡ ಅಪ್ರಿಸಿಯೇಟ್ ಮಾಡಿದ್ದಾರೆ ಅಂತ ತಾರಾ ಹೇಳ್ತಾರೆ. ಥ್ಯಾಂಕ್ ಯು ತಾರಾ, ನೀವು ಕೊಟ್ಟಿರೋ ಇನ್ಫಾರ್ಮೇಷನಿಂದನೇ ಇದೆಲ್ಲ ಸಾಧ್ಯ ಆಗಿದ್ದು ಅಂತಾಳೆ ಭಾರ್ಗವಿ. ಆ ಗ್ಯಾಂಗ್ನವರು ಕಾಳಿಯಾರು ಅಂತ ತಲೆ ಕೆಡಿಸ್ಕೊಂಡಿದ್ದಾರೆ. ಇನ್ಮೇಲೆ ಈ ಕಾಳಿ ಅನ್ನೋದೇ ನಿಮ್ಮ ವರ್ಕ್ ನೇಮ್. ಈ ಹೊಸ ಅವತಾರದಲ್ಲಿ ಅವರು ಇಡೀ ಜಾಲನ ಭಸ್ಮ ಮಾಡಬೇಕು ಅಂತಾಳೆ ತಾರಾ. ಖಂಡಿತ. ಅವತ್ತು ಸಿಂಧೂರಿ ಮೇಡಮ್ ಸಿಕ್ಕಿ ನಮ್ಮ ಅಪ್ಪನ ಸಾವಿಗೆ ರಹಸ್ಯ ಹೇಳದೆ ಇದ್ದಿದ್ರೆ ನನಗೆ ಇದೆಲ್ಲ ಗೊತ್ತಾಗ್ತಾನೆ ಇರಲಿಲ್ಲ. ಈಗ ನನ್ನ ಹೋರಾಟಕ್ಕೆ ಒಂದು ಗುರಿ ಸಿಕ್ಕಿದೆ. ಅಪ್ಪನ ಕನಸು ನನಸಾಗೋ ಥರ ನಾನು ಮಾಡ್ತೀನಿ. ಇನ್ಯಾವುದೇ ಮಕ್ಕಳ ಜೀವನನೂ ಇವ್ರ ಕೈಲಿ ಸಿಕ್ಕೋ ಆಶ ಆಗಬಾರ್ದು ಅಂತಾಳೆ ಭಾರ್ಗವಿ. ಗುಡ್
ಗುಡ್ ಭಾರ್ಗವಿ, ನಿನ್ನ ಹೋರಾಟಕ್ಕೆ ನಮ್ಮ ಸಪೋರ್ಟ್ ಇರುತ್ತೆ. ಇನ್ನೇನಾದರೂ ಅವಿಡೆನ್ಸ್ ಕ್ಲೂ ಸಿಗ್ತಾ ಭಾರ್ಗವಿ ಅಂತಾಳೆ ತಾರಾ. ನಿನ್ನೆ ಸಹನನ ಭೇಟಿಯಾದಾಗ ಅವಳೊಂದು ಫೋಟೋ ಚೂರನ್ನು ಕೊಟ್ಟಿದ್ದಾಳೆ. ಅದು ಕಿಡ್ನಾಪರ್ಸ್ ಕಾರಲ್ಲಿ ಸಿಕ್ಕಿದೆ. ಬೈರನ್ ಮಗಳು ಜಾನಕಿ ಫೋಟೋ. ಅದು ಅವಳ ಸಾವಿಗೆ ಇವರೇ ಕಾರಣ ಅನ್ನೋದು ಅದರಿಂದ ತಿಳಿದು ಬಂದಿದೆ. ಅವ್ರು ಯಾರು ಅಂತ ಕಂಡು ಹಿಡಿಲೇಬೇಕು. ಕಂಡು ಹಿಡಿತೀನಿ. ಅಪ್ಪನ ಹೋರಾಟನ ನಾನು ಮುಂದುವರಿಸ್ತೀನಿ ಅಂತಾಳೆ ಭಾರ್ಗವಿ. ನಿನ್ನ ಮೇಲೆ ನಮ್ಮೆಲ್ರಿಗೂ ಭರವಸೆ ಇದೆ. ನಮಗೇನಾದರೂ ಕ್ಲೂ ಸಿಕ್ಕಿದ್ರೆ ಖಂಡಿತ ನಿನಗೆ ಇನ್ಫಾರ್ಮೇಷನ್ ಮಾಡ್ತೀವಿ ಅಂತಾಳೆ ತಾರಾ. ಸರಿ ಅಂತಾಳೆ ಭಾರ್ಗವಿ. ಹುಷಾರಾಗಿರು ಭಾರ್ಗವಿ, ಯಾರಿಗಾದರೂ ಗೊತ್ತಾದರೆ ಕೆಲಸ ಕೆಡುತ್ತೆ ಅಂತಾಳೆ ತಾರಾ. ಡೆಫಿನೆಟ್ಲಿ ಈ ವಿಷಯ ಯಾರಿಗೂ ತಿಳಿದೇ ಇರೋ ಹಾಗೆ ನಾನು ನೋಡ್ಕೋತೀನಿ ಅಂತಾಳೆ ಭಾರ್ಗವಿ. ಆಗ JP ಹಿಂದಿನಿಂದ ಬಂದು ಯಾರಿಗೆ ಯಾವ ವಿಷಯ ತಿಳಿಬಾರ್ದು ಅಂತಾರೆ. ಆಗ ಭಾರ್ಗವಿ ಶಾಕ್ನಿಂದ JPನ ನೋಡ್ತಾರೆ. ಇಷ್ಟು ಹೊತ್ತಲ್ಲಿ ಯಾರಿಗೆ ಸುಳ್ಳು ಭರವಸೆ ಕೊಡ್ತಿದ್ದೆ, ಯೋಗ್ಯತೆ ಗೊತ್ತಿದ್ದು ನಿನ್ಗೆ ಯಾವ ಕೆಲಸ ಕೊಡ್ತಾರೆ ಅಂತಾರೆ JP. ಆಗ ಶಕುಂತಲ ಬಂದು ಭಾರ್ಗವಿ ಲಾಯರ್ ಕೆಲಸ ಬಿಟ್ಟಿದ್ರು ನಿನಗೆ ಅವಳ ಮೇಲಿರೋ ಭಯ ಇನ್ನೂ ಹೋಗಲಿಲ್ಲ ಅಲ್ವಾ JP? ಭಾರ್ಗವಿ ಮುಂದೆ ಮತ್ತೆ ಸೋತೋಗ್ತೀನಿ ಅಂತ ಭಯಪಡ್ತಿದ್ಯಾ ಅಂತಾರೆ. ಇವಳ ಬಗ್ಗೆ ನಾನು ಭಯಪಡೋದಾ? ಇಷ್ಟೊತ್ತಲ್ಲಿ ಯಾರ ಜೊತೆ ಮಾತಾಡ್ತಿದ್ದಾಳೆ ಅಂತ ಕೇಳಿದೆ ಅಷ್ಟೇ ಅಂತಾರೆ JP. ಅದು ಆಶ್ರಮದಿಂದ ಕಾಲ್ ಬಂದಿತ್ತು ಮಾವ. ಈಗ ರೀಸೆಂಟಾಗಿ ಒಂದು ಮಗು ಆಶ್ರಮದಿಂದ ಕಾಣೆಯಾಗಿ ಮತ್ತೆ ಸಿಕ್ತಲ್ವಾ, ಈ ವಿಷಯ ಬೇರೆ ಮಕ್ಕಳಿಗೆ ಗೊತ್ತಾದರೆ ಗಾಬರಿ ಆಗ್ತಾರೆ ಅಂತ ಮಾತಾಡ್ತಿದ್ದೆ ಅಷ್ಟೇ ಅಂತಾಳೆ ಭಾರ್ಗವಿ. ಕಪ್ಪು ಕೋಟ್ ಹಾಕ್ಕೊಂಡು ಕೋರ್ಟ್ ಎಲ್ಲ ನಂದೇ ಅಂತ ಮೆರೆದಾಡ್ತಿದ್ದವಳು ನೀನು ಈ ಯಾವುದೋ ಆಶ್ರಮದಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಿದ್ಯಾ. ದಿಸ್ ಈಸ್ ಯುವರ್ ಲೆವೆಲ್. ಪರವಾಗಿಲ್ಲ, ಕೋರ್ಟಿಂದ ದೂರ ಇದ್ದು ಅಪ್ಪನ ದಾರಿನೇ ಹಿಡ್ದಿದ್ಯಾ. ಗುಡ್ ಫಾರ್ ಯು ಅಂತಾರೆ JP. ಹೌದು ಮಾವ, ನಾನು ಹೆಮ್ಮೆಯಿಂದನೇ ಅಪ್ಪನ ದಾರಿ ತುಡಿತಿದ್ದೀನಿ. ಕೆಲಸಗಳಲ್ಲಿ ಚಿಕ್ಕ ಕೆಲಸ ದೊಡ್ಡ ಕೆಲಸ ಅಂತ ಯಾವುದೂ ಇರಲ್ಲ ಮಾವ. ಪ್ರಾಮಾಣಿಕವಾಗಿ ನಿಯತ್ತಿನಿಂದ ಯಾವುದೇ ಕೆಲಸ ಮಾಡಿದ್ರು ಅದು ಶ್ರೇಷ್ಠವಾದ ಕೆಲಸನೇ ಅಂತಾಳೆ ಭಾರ್ಗವಿ. ನಿಮ್ಮ ಅಪ್ಪ ಬೇರೇನು ಹೇಳಿಲ್ವಾ ಅಂತಾರೆ JP. ನೀವು ಯಾವ ವಿಷಯದ ಬಗ್ಗೆ ಕೇಳ್ತಿದ್ದೀರಾ ಮಾವ ಅಂತಾಳೆ ಭಾರ್ಗವಿ. ಈಚೆ ಭಾರ್ಗವಿ ಶಕುಂತಲ ಹತ್ರ ಎಲ್ಲ ಗೊತ್ತಿರೋ ನಿಮಗೆ ಗಾಯತ್ರಿ ದೇವಿ ಬಗ್ಗೆನೂ ಗೊತ್ತಿರಬೇಕಲ್ವಾ ಅಂತ ಕೇಳ್ತಾಳೆ. ನೀನು ಕೇಳ್ತಾ ಇರೋ ಗಾಯತ್ರಿ ದೇವಿ ಈ ಮನೆ ಮೊದಲನೇ ಸೊಸೆ, JP ಮೊದಲನೇ ಹೆಂಡತಿ ಅಂತಾರೆ ಶಕುಂತಲ. ಆಗ ಶಾಕ್ನಿಂದ ಭಾರ್ಗವಿ ನೋಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.